ಲತಾ ಬೇಸರದಿಂದ ಕುಳಿತುಕೊಂಡಿದ್ದಳು. ಮನೆಯಲ್ಲಿ ಮಾಡಲು ಏನೂ ಇರಲಿಲ್ಲ. ಹೊರಗೆ ನೋಡಿದಳು. ಬಿಸಿಲು ಹೆಚ್ಚಾಗಿತ್ತು. ಆಟವಾಡಲು ಸಾಧ್ಯವಿರಲಿಲ್ಲ. ಆಗ ಅವಳು ತನ್ನ ಪ್ರೀತಿಯ ತಾತನ ಧ್ವನಿಯನ್ನು ಕೇಳಿದಳು. ಆಹ್ಲಾದದಿಂದ ನಿಂತಳು. ತಾತ ಒಳಗೆ ಬಂದರು. ಅವರ ಕೈಯಲ್ಲಿ ಒಂದು ಚಿಕ್ಕ ಮಣ್ಣಿನ ಮಡಕೆ ಇತ್ತು. ನಾವೊಂದು ವಿಶೇಷ ಕೆಲಸ ಮಾಡೋಣ ಎಂದು ನಗುತ್ತಾ ಅಂದರು ತಾತ. ಮಡಕೆಯಲ್ಲಿ ಕೇವಲ ಮಣ್ಣಿತ್ತು ಮತ್ತು ಒಂದು ಸಣ್ಣ ಕಂದು ಬೀಜ. ತಾತ ಲತಾಗೆ ಅದು ನಂಬಿಕೆಯ ಬೀಜ ಎಂದು ಹೇಳಿದರು. ಬೀಜವು ನಮಗೆ ನಂಬಿಕೆಯನ್ನು ಕಲಿಸುತ್ತದೆ, ಅವರು ವಿವರಿಸಿದರು. ನಂತರ ಅವಳು ಚಿಕ್ಕ ತಾಮ್ರದ ಲೋಟದಿಂದ ಅದಕ್ಕೆ ನೀರು ಹಾಕಿದಳು. ಲತಾ ಮರುದಿನ ಬೆಳಿಗ್ಗೆ ಎದ್ದ ತಕ್ಷಣ ಓಡಿಹೋಗಿ ಮಡಕೆಯನ್ನು ನೋಡಿದಳು. ಯಾವ ಬದಲಾವಣೆಯೂ ಇರಲಿಲ್ಲ. ಅವಳು ಮುಖ ಸಿಂಡರಿಸಿಕೊಂಡಳು. ಯಾವ ಬದಲಾವಣೆಯೂ ಇರಲಿಲ್ಲ. ಅವಳು ಮುಖ ಸಿಂಡರಿಸಿಕೊಂಡಳು. ಅದು ಯಾವಾಗ ಬೆಳೆಯುತ್ತದೆ ತಾತಾ ಎಂದು ಲತಾ ಕೇಳಿದಳು. ನಂಬಿಕೆ ಇಡು ಲತಾ, ಒಳ್ಳೆಯ ವಿಷಯಗಳಿಗೆ ಸಮಯ ಬೇಕು ಅಂದರು ತಾತ. ಆ ದಿನದಿಂದ ಲತಾ ಪ್ರತಿದಿನವೂ ನೀರು ಹಾಕಿದಳು, ಆದರೆ ತಾಳ್ಮೆಯಿಂದ. 1 ದಿನ ಕಳೆಯಿತು, 2 ದಿನ ಕಳೆಯಿತು, 5 ದಿನಗಳಾದವು. ಯಾವ ಬದಲಾವಣೆಯೂ ಇರಲಿಲ್ಲ. ಲತಾಗೆ ಮತ್ತೆ ಅನುಮಾನ ಶುರುವಾಯಿತು. ಬೀಜವು ಬೆಳೆಯುವುದಿಲ್ಲ ಎಂದು ನನಗೆ ಅನಿಸುತ್ತದೆ, ಅವಳು ನಿಟ್ಟುಸಿರುಬಿಟ್ಟಳು. ತಾತ ಪ್ರೀತಿಯಿಂದ ಅವಳನ್ನು ತಬ್ಬಿ, ಇನ್ನು ನಂಬಿಕೆ ಇಡು ಎಂದರು. ಮತ್ತೆ 2 ದಿನಗಳು ಕಳೆದವು. ಲತಾ ತನ್ನ ಕೆಲಸವನ್ನು ಮುಂದುವರಿಸಿದಳು. ಒಂದು ದಿನ ಆಕಾಶದಲ್ಲಿ ಮಳೆಮೋಡಗಳು ಬಂದವು. ಹನಿಗಳು ಸುರಿಯಲು ಶುರುವಾದವು. ಮಳೆಯ ನಂತರ ಲತಾ ಮಡಕೆಯ ಕಡೆಗೆ ಓಡಿಹೋಗಿ ನೋಡಿದಳು. ಅಲ್ಲಿ ಅವಳು ತನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಒಂದು ಸಣ್ಣ ಕೋಮಲವಾದ ಹಸಿರು ಮೊಳಕೆ ಕಂಡಿತು. ಅದು ಚಿಕ್ಕ ಮರ. ಲತಾ ಸಂತೋಷದಿಂದ ಕೈಗಳನ್ನು ಚಪ್ಪಾಳೆ ತಟ್ಟಿದಳು. ನಂಬಿಕೆಯು ಫಲ ನೀಡಿತು. ತಾತ ಕೂಡ ನಗುತ್ತಾ ಅವಳ ಪಕ್ಕದಲ್ಲಿ ನಿಂತಿದ್ದರು. ಅವರು ಹೆಮ್ಮೆಪಟ್ಟರು. ಪ್ರತಿದಿನ ಚಿಕ್ಕ ಮರವು ಸ್ವಲ್ಪ ಬೆಳೆಯುತ್ತಾ ಹೋಯಿತು. ಅದು ಲತಾ ಮತ್ತು ತಾತನ ನಂಬಿಕೆ ಮತ್ತು ಪ್ರೀತಿಯ ಸಂಕೇತವಾಗಿತ್ತು. ನಂಬಿಕೆಯು ನಮ್ಮ ಜೀವನ ತಾತ ಎಂದು ಲತಾ ಸಂತೋಷದಿಂದ ನಕ್ಕಳು.